ತುಂಬಾ ಖುಷಿ ಆಗ್ತಿದೆ. ಅದಾಗೆ ಅನ್ಸುತ್ತೆ, ಲೈಕ್ ಪಾಸಿಟಿವ್ ವೈಬ್ಸ್ ನಮ್ಗೆ ಫೀಲ್ ಆಗುತ್ತೆ. ಏನ್ ಸ್ಪೆಷಲ್ ಇವತ್ತು? ಏನೂ ಇಲ್ಲ. ಸಂತೋಷ ಮಾಡ್ಸಕ್ಕೆ 27th ಬಾ ಅಂತ ಹೇಳಿದ್ದೆ ನಾನು. ಬಟ್ 27th ಅವ್ರಿಗೆ ಬರೋಕ್ಕಾಗಲ್ಲ. ಅವತ್ತಿನ ದಿವಸನೇ ಅವ್ರು ಹೇಳಿದ್ರು ನೋ ವಿ ಆರ್ ಶಿ ಈಸ್ ಕ್ಯಾರಿಂಗ್ ನಾವು ಗುಡ್ ನ್ಯೂಸ್ ಆನ್ ದ ಸೇಮ್ ಡೇ. ಏನಂತಾರೆ ಅದೇ ದಿವಸ ಆ ದಿವಸ ಪ್ರದೋಷ ಇತ್ತು. ಅವತ್ತಿನ ದಿವಸ ಎಷ್ಟೇ ಜನರೇಷನ್ ಏನೇ ನಾವು ಅಪ್ಗ್ರೇಡ್ ಆದ್ರೂ ಆ ನಂಬಿಕೆ ಅನ್ನೋದು ಇರುತ್ತಲ್ಲ, ಅದು ಯಾವತ್ತೂ ಹೋಗಲ್ಲ. ಆ ಪಾಸಿಟಿವ್ ವೈಬ್ಸ್, ಆ ನಂಬಿಕೆ, ಆ ದೇವ್ರ ಮೇಲೆ ಇರೋ ನಂಬಿಕೆ ಯಾವತ್ತೂ ಹೋಗಲ್ಲ. ಇದನ್ನ ನೋಡಿದ್ರೆ ನಾವು ಅಂತ ಗೊತ್ತಾಗುತ್ತೆ. ಇಷ್ಟ ಅಂತ ಬಂದ್ರೆ ದೇವ್ರನ್ನೇ ಅಲ್ವಾ ಸರ್ ನೆನ್ಸ್ಕೊಂಡು. ಎಸ್ಪೆಷಲಿ ಶಿವ ದೇವ್ರು, ಎಲ್ಲಾ ದೇವರು ಇದೆ ಅಂತಾನೆ ನಂಬ್ತೀನಿ. ದೇವರಾಜ್ ಅಂತ ಹೇಳಿ ವೈಟ್ ಫೀಲ್ಡ್ ಇದ್ದ ವರ್ಕ್. ನಾನು ಇಲ್ಲಿ ಬರ್ತಾ ಇರೋದು 2 ವರ್ಷ ಆಯ್ತು ನಿಯರ್ಲಿ. ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ ಸರ್. ನಮ್ಮ ಮನೆಯಲ್ಲಿ ನಾನು ಮುಂಚೆನೂ ಇದೆ ಸೇಮ್ ನಾನು ರಿಪೀಟ್ ಮಾಡ್ತೀನಿ. 3 ಇದಾಗಿದ್ದು ನಮ್ಮ ಇದರಲ್ಲಿ. ಏನಂದ್ರೆ, ಒಂದು ನನಗೆ ಗಂಡ್ಮಗ ಹುಟ್ಟಿರೋದು, ಎರಡನೇದು ನನ್ನ ಸೊಸೆಗೆ ಮದುವೆ ಆಗಿರೋದು, ಈಗ ನನ್ನ ತಂಗಿ ಕೂಡ ಶಿ ಈಸ್ ಕ್ಯಾರಿಂಗ್. ಈ 3 ಥಿಂಗ್ಸ್ ನಮ್ಮ ಮನೆಯಲ್ಲಿ ಚಮತ್ಕಾರ ಆಗಿರೋದು. ಅದಕ್ಕೋಸ್ಕರನೇ ನಾನು ರೆಗ್ಯುಲರ್ ಆಗಿ ಬರ್ತೀನಿ, ಹೋಗ್ತೀನಿ. ಯಾವಾಗ ಟೈಮ್ ಸಿಗುತ್ತೆ ಬರ್ತೀನಿ, ಪ್ರದೋಷ ಮಾಡಿಸ್ಕೊಂಡು ಹೋಗ್ತೀನಿ. ನನಗೆ ಗಂಡ್ಮಗ ಹುಟ್ಟಿದೆಯಲ್ಲ ಸರ್, ನನಗೆ ಒಂದು ಬೇಬಿ ಇದೆ. ಈಗ ನೋಡಿ 4 ಇಯರ್ ಒಂದು ಬೇಬಿ ಇದೆ. ಸೆಕೆಂಡ್ ನಾನು ಕೇಳ್ಕೊಂಡಿದ್ದೆ ಗಂಡ್ಮಗನೇ ಬೇಕಂತ. ಇವನ್ ನನ್ನ ಸೊಸೆಗೂ ಕರ್ಕೊಂಡ್ಬಂದಿದ್ದೆ. ಅವ್ರಿಗೆ ಕರ್ಕೊಂಡ್ಬಂದು ಇಲ್ಲಿ ಇದು ಕಟ್ಸಿದ್ದೀನಿ, ಕಂಕಣ, ಮದುವೆ ಆಗ್ಬೇಕು ಅಂತ. ಶಿ ಈಸ್ ಮ್ಯಾರಿಡ್. ಆಮೇಲೆ ನನ್ನ ತಂಗಿ 6 ಇಯರ್ಸ್ ಆಯಿತು. ನಾವು ಶಿ ಈಸ್ ಕ್ಯಾರಿಂಗ್. ಆಫ್ಟರ್ 6 ಇಯರ್ಸ್ ಶಿ ಈಸ್ ಕ್ಯಾರಿಂಗ್. ತುಂಬ ಪವರ್ಫುಲ್ ಇದೆ ಸರ್. ನನ್ನ ಅನುಭವ ಅಂತೂ ತುಂಬ. ನನಗಂತೂ 3 ಚಮತ್ಕಾರ ನನ್ನ ಲೈಫಲ್ಲೇ ನಡೆದಿದೆ. ನನ್ನ ಕಣ್ಣಾರೆ ನೋಡಿದೆ, ಅದರ ಸಾಕ್ಷಿ ನಾನೇ ಇದ್ದೀನಿ. ಅಟೂರ್ ಲೇಔಟ್ ಯಲಹಂಕ ಅಂತ. ಇಲ್ಲಿ ಅಟೂರ್ ಲೇಔಟ್ ಬಸ್ ಸ್ಟಾಪು ಇದೆ. ಜನಗಳಿಗೆ ಹೇಳ್ತೀನಿ, ನೀವು ಗೂಗಲಲ್ಲಿ ಟೈಪ್ ಮಾಡಿ, ಈಸಿಯಾಗಿ ಸಿಗ್ತದೆ. ಕಾಶಿ ವಿಶ್ವನಾಥ ಟೈಪ್ ಅಟೂರ್ ಲೇಔಟ್ ಅಂತೇಳಿ. ಬನ್ನಿ, ಭಕ್ತಿಯಿಂದ ಬನ್ನಿ ಸರ್, ಭಕ್ತಿಯಿಂದ ನಡ್ಕೊಳ್ಳಿ. ಯಾರು ದುಡ್ಡು ಇದರಿಂದ ವಿಚಾರ ಮಾಡಕ್ಕೆ ಹೋಗ್ಬೇಡಿ. ದುಡ್ಡು ಎಷ್ಟು ಮಾಡಬೇಕು, ಏನು ಖರ್ಚು ಮಾಡೋದು, ಅದು ಹೋಮ ಏನೂ ಇಲ್ಲ ಸರ್. ಬನ್ನಿ, ಭಕ್ತಿಯಿಂದ ಪ್ರದೋಷ ಮಾಡ್ಕೊಳ್ಳಿ, ಏನು ಬೇಕು ಅದನ್ನು ಕೇಳ್ಕೊಳ್ಳಿ, ಭಕ್ತಿಯಿಂದ ನಡ್ಕೊಳ್ಳಿ. ನೀವು ನಿಜ ಹೇಳ್ತೀನಿ, ನೀವು ಏನು ಬೇಡ್ತೀರ ಅದಾಗುತ್ತೆ. ಈಗ 7 months ನಾವು ಶಿ ಈಸ್ ಕ್ಯಾರಿಂಗ್. ಅವ್ರು ನನಗಿಂತ ಮುಂಚೆ ಮದುವೆ ಆಗಿತ್ತು. ಅವ್ರದ್ದು 6 ಇಯರ್ಸ್ ಆದಮೇಲೆ ಶಿ ನೆವರ್ ಕ್ಯಾರಿಂಗ್. ಈಗ ನನಗೆ 2 ಮಗು ಇದೆ, ಅವ್ರಿಗೆ 1 ಆಗಿರಲಿಲ್ಲ. ಈಗ ಶಿ 7 months. ನಾನು ಪ್ರದೋಷ ಮಾಡ್ಸೋಕ್ಕೆ 27th ಬಾ ಅಂತ ಹೇಳಿದ್ದೆ ನಾನು. ಬಟ್ 27th ಅವ್ರಿಗೆ ಬರೋಕ್ಕಾಗಲಿಲ್ಲ. ಅವತ್ತಿನ ದಿವಸನೇ ಅವ್ರು ಹೇಳಿದ್ರು ನೋ ವಿ ಆರ್ ಶಿ ಈಸ್ ಕ್ಯಾರಿಂಗ್ ನಾವು ಗುಡ್ ನ್ಯೂಸ್ ಆನ್ ದ ಸೇಮ್ ಡೇ. ಏನಂತಾರೆ ಅದೇ ದಿವಸ ಯಾವ ದಿವಸ ಪ್ರದೋಷ ಇತ್ತು ಅವತ್ತಿನ ದಿವಸ. ನಾನೇ IT ಕೆಲಸ ಮಾಡ್ತಾ ಇದ್ದೀನಿ. ನನಗೆ ಕೇಳಿ ನನಗೆ ಅಂತಾರೆ ಇವೆಲ್ಲ ನಂಬ್ತೀರಾ, ಮೂಢನಂಬಿಕೆ ಆ ಥರ ಈ ಥರ ಅಂತಾರೆ. ಬನ್ನಿ, ನಿಮ್ಗೆ ಅನುಭವ ಆಗುತ್ತೆ. ಎಲ್ಲರಿಗೆ ಅವ್ರವ್ರದ್ದು ಸ್ಟೋರಿ ಇರುತ್ತೆ ಸರ್. ನಾನು ಒಬ್ಬನೇ ಅಂತಲ್ಲ, ನಂದು 3 ಸ್ಟೋರಿ ಇದೆ. ಕೆಲವೊಬ್ರಿಗೆ ಅವ್ರವ್ರ ಅನುಭವ, ಅವ್ರವ್ರದ್ದು ಸ್ಟೋರಿ, ಅವ್ರವ್ರಿಗೆ ಏನು ಬೇಡ್ಕೊತಾರೆ, ಅವ್ರವ್ರಿಗೆ ಅದು ಸಿಗುತ್ತೆ. ಬಟ್ ನಾನು ಹೇಳೋದು ಭಕ್ತಿಯಿಂದ ನಡ್ಕೊಳ್ಳಿ, ಬೇರೆ ಯಾವ ವಿಚಾರ ತಲೆಯಲ್ಲಿ ಇಟ್ಕೊಳ್ಳಿ. 100% ನಂಬಿಕೆಯಿಂದ ಬನ್ನಿ. ತೀರ್ಥ ಸ್ನಾನ ಮಾಡಕ್ ಬಂದಿದ್ದೀವಿ, ಚೆನ್ನಾಗಿತ್ತು.